ಇನ್ನು ಜಮ್ಮು ಕಾಶ್ಮೀರದಲ್ಲಿ ರಕ್ತ ಪಿಪಾಸುಗಳ ಆಪರೇಷನ್ ನಡೀತಾ ಇದೆ. ದಕ್ಷಿಣ ಕಾಶ್ಮೀರದಲ್ಲಿ ಇಲ್ಲಿವರೆಗೆ 250ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದು ಅವರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸುಮಾರು 250ಕ್ಕೂ ಹೆಚ್ಚು ಜನ ಅನುಮಾನಾಸ್ಪದ ವ್ಯಕ್ತಿಗಳು. ಜೊತೆಗೆ ಈ ರಕ್ಷಣಾ ಸಿಬ್ಬಂದಿಗಳಿಗೆ ಗೊತ್ತೇ ಇರುತ್ತೆ ಎಲ್ಲಿ ಈ ರೀತಿಯಾದಂಥ ಕೃತ್ಯಗಳಾದಾಗ ಎಲ್ಲೆಲ್ಲಿ ಯಾರನ್ನ ವಿಚಾರಿಸಿದ್ರೆ ಯಾವ ರೀತಿಯಾಗಿ ಸತ್ಯ ಹೊರಗಡೆ ಬರುತ್ತೆ ಅಂತ. ಇದೀಗ ಜಮ್ಮು ಕಾಶ್ಮೀರದಲ್ಲಿ ರಕ್ತ ಪಿಪಾಸುಗಳ ಆಪರೇಷನ್ ಆರಂಭವಾಗಿದೆ. ದಕ್ಷಿಣ ಕಾಶ್ಮೀರದಲ್ಲಿ ಸುಮಾರು 250ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದು ಅವರ ವಿಚಾರಣೆಯನ್ನು ನಡೆಸ್ತಾ ಇರ್ತಾರೆ. ಯಾಕೆಂತೇಳಿದ್ರೆ ಈ ರೀತಿಯಾದಂಥ ಕುಕೃತ್ಯವನ್ನ ಎಸಗಿ ಪಹಲ್ಗಾಮ್ನಿಂದ ಅಥವಾ ಇಡೀ ಶ್ರೀನಗರ ಕಾಶ್ಮೀರವನ್ನು ಬಿಟ್ಟು ಇನ್ನೆಲ್ಲಿಗೋ ಹೋಗೋದಕ್ಕೆ ಸಾಧ್ಯ ಇಲ್ಲ. ಉಗ್ರರು ಅಲ್ಲೇ ಎಲ್ಲೋ ಅಡಗಿ ಕೂತಿರ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ.